श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोर्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 30ನೇ ಅಧ್ಯಾಯದಲ್ಲಿ 121ನೇ ಶ್ಲೋಕ. ಉದರಸ್ಯ ಕಿಂಚಿದಾಧಿಕ್ಯಂ ವೃಷಣಾಧಿಕ್ಯಮೇವ ಚ ಸವ್ಯಬಾಹೋಸ್ತಥಾಧಿಕ್ಯಂ ದುರ್ಲಕ್ಷಣಮಥಾರ್ಜುನೇ. ಅಂದ್ರೆ ಕೃಷ್ಣ ಯುಧಿಷ್ಠಿರನ ಪ್ರಶ್ನೆಗೆ ಅಂದ್ರೆ ಅರ್ಜುನನಲ್ಲಿ ಇರತಕ್ಕ ದುರ್ಲಕ್ಷಣಗಳನ್ನ ಹೇಳಕ್ಕೆ ಹೊರಟ ಆಗ ದ್ರೌಪದಿ ದೇವಿ ಸನ್ನೆ ಮಾಡಿ ಅವನಿಗೆ ಅದು ತಿಳಿಸೋದು ಬೇಡ, ಭಾರಿ ಕುತೂಹಲ ಇದೆ ಅವನಿಗೆ, ಅದೆಲ್ಲವನ್ನೂ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಮತ್ತೆ ಇದು ತುಂಬಾ ಜನ ಅನಧಿಕಾರಿಗಳು ಕೂಡ ಕೇಳುವ ಒಂದು ಪ್ರಸಂಗ ಬರುತ್ತದೆ, ಅದರಿಂದ ಅದನ್ನು ತಿಳಿಸೋದು ಬೇಡ ಅಂತ ಕೃಷ್ಣನಿಗೆ ದ್ರೌಪದಿ ದೇವಿ ಕಣ್ಸನ್ನೆ ಮಾಡಿದಾಗ ಕೃಷ್ಣ ಬೇರೆ ಏನೋ ಒಂದು ಮಾತನ್ನು ಹೇಳಿ ಆ ವಿಷಯ ಮರೆಯುವಂತೆ ಮಾಡಿದ. ವಿಸ್ಮಾರಯ ಮಾಸ ಅಂತ ಹಿಂದೆ ನೋಡಿದ್ದೀವಿ. ತದನಂತರ ವಾಸುದೇವೇನ ಅನುಕ್ತಂ ಅರ್ಜುನೇ ವಿದ್ಯಮಾನಂ ದುರ್ಲಕ್ಷಣಂ ಆಚಾರ್ಯ ಸ್ವಯಮಾಹ. ವಾಸುದೇವನಲ್ಲಿ ಅಂದ್ರೆ ಕೃಷ್ಣ ಪರಮಾತ್ಮ ತಾನೇನ್ ಹೇಳಿಲ್ಲ, ಅರ್ಜುನನಲ್ಲಿ ಇರುವ ದುರ್ಲಕ್ಷಣಗಳನ್ನ ಕೃಷ್ಣ ಹೇಳಿಲ್ಲ ಯುಧಿಷ್ಠಿರನಿಗೆ. ಆದ್ರೂ ಕೂಡ ಆಚಾರ್ಯರು, ಮಧ್ವಾಚಾರ್ಯರು ಸ್ವತಃ ತಾವೇ ಅರ್ಜುನನಲ್ಲಿ ಇದ್ದ ದುರ್ಲಕ್ಷಣವನ್ನು ಹೇಳ್ತಾರೆ. ಯಾಕೆ? ಭೀಮನಾಗಿದ್ದಾಗ ಅವರಿಗೆ ಗೊತ್ತಿತ್ತು. ನೋಡಿ, ಇದೇ ಒಂದು ಸ್ಪಷ್ಟ ಸೂಚನೆ. ಶ್ರೀಮನ್ ಮಧ್ವಾಚಾರ್ಯರೇ ಹಿಂದೆ ಭೀಮನಾಗಿ ಇದ್ರು ಅದಕ್ಕೆ ಇದೇ ಸೂಚನೆ. ಯಾಕೆ? ಅರ್ಜುನನಲ್ಲಿ ಇದ್ದ ದುರ್ಲಕ್ಷಣ ಯಾರಿಗೂ ಗೊತ್ತಿಲ್ಲ, 4 ಜನರು ಹೇಳಿದ್ರು. ಯಾರು? ಕೃಷ್ಣ, ಸತ್ಯಭಾಮ, ಭೀಮಸೇನ ದೇವರು, ದ್ರೌಪದಿ ದೇವಿ, 4 ಜನರಿಗೆ ಅಷ್ಟೇ ಗೊತ್ತು ಹಾಗೆ ಅಂತ. ಅದರಿಂದ ಸ್ಫುಟ ಆಯ್ತು ನೋಡಿ, ಮಧ್ವಾಚಾರ್ಯರು ಅಂದ್ರೆ ಯಾರು? ಭೀಮನ ಅವತಾರವೇ ಇವರು ಹಾಗೆ ಅಂತ ಆಚಾರ್ಯರು ಹೇಳ್ತಾರೆ. ಉದರಸ್ಯ ಕಿಂಚಿದಾಧಿಕ್ಯಂ, ಕಿಂಚಿತ್ ದೀರ್ಘತ್ವಾಕ್ಯಂ ದುರ್ಲಕ್ಷಣಂ. ಹೊಟ್ಟೆ ಸ್ವಲ್ಪ ದೀರ್ಘವಾಗಿ ಇತ್ತಂತೆ ಅರ್ಜುನನ ಹೊಟ್ಟೆ. ವೃಷಣಾಧಿಕ್ಯಂ, ವೃಷಣಸ್ಯ ಆಧಿಕ್ಯಂ ಸ್ಥೂಲತ್ವಂ ದುರ್ಲಕ್ಷಣ. ವೃಷಣ ಅದು ಮೂತ್ರ ವಿಸರ್ಜನೆ ಮಾಡುವ ಇಂದ್ರಿಯದಲ್ಲಿ ಇರತಕ್ಕದ್ದು ವೃಷಣ. ಅದರ ಒಂದು ಆಧಿಕ್ಯ, ಅದರ ಒಂದು ಸ್ಥೂಲತ್ವ, ಅದು ಮತ್ತೊಂದು ದುರ್ಲಕ್ಷಣ ಅಂತ ಹೇಳ್ತಾರೆ. ಉದರದಲ್ಲಿ ಒಂದು ದೀರ್ಘ ಉದರತ್ವ ಇತ್ತು, ವೃಷಣಾಧಿಕ್ಯ ಅಂತ ಹೇಳ್ತಾರೆ. ತಥಾ ಸ್ವಬಾಹೋ ವಾಮಕರಸ್ಯ ಆಧಿಕ್ಯಂ ದೀರ್ಘತ್ವಾಕ್ಯ ದುರ್ಲಕ್ಷಣಂ. ವಾಮಕರ, ಅವನ ಎಡಗೈ ಸ್ವಲ್ಪ ಉದ್ದಕ್ಕೆ ಇತ್ತಂತೆ. ಬಲಗೈಯನ್ನು ಕಂಪೇರ್ ಮಾಡಿದಾಗ ಎಡಗೈ ಸ್ವಲ್ಪ ಉದ್ದಕ್ಕಿತ್ತು. 2 ಕೈ ಹೇಗಿರಬೇಕು? 2 ಕೈ ಸಮವಾಗಿ ಇರಬೇಕು, ಹಾಗೆ ಇದ್ದಿಲ್ಲವಂತೆ. ಎಡಗೈ ಸ್ವಲ್ಪ ಉದ್ದಕ್ಕಿತ್ತು ಹಾಗೆ ಅಂತ ಹೇಳ್ತಾರೆ ಅರ್ಜುನಂದು. ಈ ರೀತಿಯಾಗಿ ಅವನ ದುರ್ಲಕ್ಷಣಗಳು ಇತ್ತು. 3 ದುರ್ಲಕ್ಷಣಗಳನ್ನ ಇಲ್ಲಿ, ಅದು ಮೊದಲನೇದು ಒಂದು ತಲೆ ಅದು ದೀರ್ಘವಾಗಿ ಇತ್ತು ಅಂತ ಅದನ್ನು ಹೇಳಿದ್ರು, ಹಿಂದೆನೆ ಹೇಳಿದ್ರು. ಒಟ್ಟು 4 ದುರ್ಲಕ್ಷಣಗಳನ್ನ ಇಲ್ಲಿಗೆ ಹೇಳಿದ್ದಾರೆ. ನೈವೋಕ್ತಂ ವಾಸುದೇವೇನ ದೃಶ್ಯಮಾನಮಪಿ ಸ್ಫುಟಂ ಜ್ಞಾನಾನಂದ ಹ್ರಾಸಕರಾ ಹೇತೆ ದೋಷಾ ಸನಾತನಾಃ. ದೃಷ್ಟಮಾನಮಪಿ ದೋಷತ್ವೇನ ನೈವ ಉಕ್ತಂ ನ ಕೇವಲಮೇತೆ ಸ್ಥೂಲದೇಹೆ ಕಿಂತು ಸ್ವರೂಪೇಪಿ ಸದಾತನಃ ನಿತ್ಯಾಃ ಸಂತಿ. ಸ್ಫುಟಂ ವ್ಯಕ್ತಂ ತಥಾ ಭವತಿ ತಥಾ ಅರ್ಜುನೇ ದೃಶ್ಯಮಾನಮಪಿ. ಕೆಲವುದೆಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಪೂರ್ವೋಕ್ತ ದೀರ್ಘಪಿಂಡಕ ದೋಷಾತ್ ಭಿನ್ನಂ ಉದರಸ್ಯ ಇತ್ಯಾದಿ ನೋಕ್ತಂ. ಕೃಷ್ಣ ಅದನ್ನೆಲ್ಲ ಹೇಳಿಲ್ಲ, ಒಂದು ದೀರ್ಘಪಿಂಡ ಮಾತ್ರ ಹೇಳಿದ್ದು, ಉಳಿದದನ್ನೆಲ್ಲ ಹೇಳಿಲ್ಲ. ಏಕಮಪಿ ದುರ್ಲಕ್ಷಣಂ ವಾಸುದೇವೇನ ಕೃಷ್ಣೇನ ನೈವೋಕ್ತಂ. ಉಳಿದ 3 ಹೇಳಲೇ ಇಲ್ಲ. ಉಕ್ತ ದೋಷಾಹ ನಿತ್ಯಾಹ. ಈ ಹೇಳಿದ ದೋಷಗಳು ಅದು ನಿತ್ಯದಲ್ಲಿ ಇತ್ತಂತೆ. ನಿತ್ಯದಲ್ಲಿ ಅಂದ್ರೆ ನಿತ್ಯ ಫಲಪ್ರದಾಶ್ಚ ಭವಂತಿ, ಅದು ನಿತ್ಯ ಫಲವನ್ನು ಕೊಡತಕ್ಕದ್ದು ಆಗಿದೆ.
ಏತೆ ಪೂರ್ವೋಕ್ತಾಹ ದೋಷಾಹ ದೀರ್ಘಪಿಂಡಕಾದಿ ದೋಷಾಹ ಸನಾತನಾಹ ನಿತ್ಯಾಹ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಆ ಅರ್ಜುನನ ಕೇವಲ ಈ ಸ್ಥೂಲ ಶರೀರದಲ್ಲಿ ಮಾತ್ರ ಇದ್ದಿಲ್ಲ, ಅವನ ಸ್ವರೂಪದಲ್ಲೇ ಇತ್ತು ಅಂತಾರೆ. ಜೀವ ಸಂಸ್ಥಾಹ ಇತ್ಯರ್ಥ. ನಿತ್ಯತ್ವ, ಅದರಿಂದಲೇ ನಿತ್ಯವಾಗಿ ಇತ್ತು. ಈ ದುರ್ಲಕ್ಷಣಗಳೆಲ್ಲ ನಿತ್ಯವಾಗಿ ಇತ್ತು. ನಿತ್ಯತ್ವಾದೇವ ಹಿ ಏತೇ ದೋಷಾಹ ಜ್ಞಾನಾನಂದ ಹ್ರಾಸಕರಾಹ. ಯಾರಿಗೆ ಇಂತಹ ದೋಷಗಳಿದೆ ಅವರಿಗೆ ಜ್ಞಾನಾನಂದದ ಹ್ರಾಸವಾಗುತ್ತದೆ ಅಂತ. ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಇರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಆಗ್ತದೆ ಹಾಗೆ ಅಂತ. ಉದಾಹರಣೆಗೆ 100% ಅವರಿಗೆ ಯೋಗ್ಯತೆ ಇದ್ರೆ ಮೋಕ್ಷದಲ್ಲಿ 95% ಆ ತರ ಅಂತ ಮಾರ್ಕ್ ಕೊಡ್ತಾನೆ, ಆನಂದವನ್ನು ಕೊಡ್ತಾನೆ ದೇವರು. ನಿತ್ಯತ್ವಾದ್ ಮುಕ್ತವಪಿ ಪ್ರವೃದ್ಧ ಜ್ಞಾನಾನಂದಾಚ್ಛಾದಕಾಹ ಭವಂತಿ. ಮೋಕ್ಷದಲ್ಲೂ ಕೂಡ ಜ್ಞಾನಾನಂದಗಳ ಆಚ್ಛಾದಕ ಆಗ್ತದೆ ಹಾಗೆ ಅಂತ. ಈ ರೀತಿಯಾಗಿ ಈ 32 ಲಕ್ಷಣ ಅಂತ ಏನಿದೆ, ಸಾಮುದ್ರಿಕ ಲಕ್ಷಣ, ಶರೀರದ ಲಕ್ಷಣ, ಅದಕ್ಕೆ ತುಂಬಾ ಮಹತ್ವ ಇದೆ. ನಾವು ಸರಿಯಾಗಿ ತಿಳ್ಕೊಂಡಿಲ್ಲ, ಅದನ್ನೆಲ್ಲ ಬಿಟ್ಟಿದ್ದೀವಿ, ಎಷ್ಟೋ ಬಿಟ್ಟಿದ್ದೀವಿ. ಅದರಲ್ಲಿ ಇದು ಒಂದು. ಆ ಶರೀರ ನೋಡಿದ ಕೂಡಲೇ ಗೊತ್ತಾಗ್ತದಂತೆ ಇವರಿಗೆ ಎಷ್ಟು ದೋಷಗಳು ಇರುತ್ತದೆ, ಮೋಕ್ಷದಲ್ಲಿ ಎಷ್ಟು ಆನಂದ ಹರಾಸ ಆಗ್ತದೆ, ಇದನ್ನೆಲ್ಲ ಹೇಳಿಕ್ ಬರ್ತದೆ ಹಾಗೆ ಅಂತ. ಅಷ್ಟು ದೇವರು ಸುಂದರವಾಗಿ ಈ ಶರೀರವನ್ನ ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ದೇಹ ನೋಡಿದ್ರೆ ಸಾಕು, ಎಲ್ಲವನ್ನು ಹೇಳ್ಬಿಡ್ಬೋದು. ಸಮಸ್ತ ಜೀವರಾಶೋವ್ಯದ್ ದುರ್ಲಕ್ಷಣ ವಿವರ್ಜಿತೌ ಪೂರ್ಣ ಚಿತ್ ಸುಖ ಶಕ್ತಿಯ ದೇಹೇ ಯೋಗ್ಯೌ ಕೃಷ್ಣಾಚ ಮಾರುತಿ. ಅರ್ಜುನನಲ್ಲೇ ದುರ್ಲಕ್ಷಣ ಇದೆ ಅಂತ ಹೇಳಿದ್ರೆ, ಇಂಥ ದುರ್ಲಕ್ಷಣ ಇಲ್ಲದೇ ಇದ್ದವರು ಯಾರಿದ್ದಾರೆ? ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೇಷ್ಠ ವ್ಯಕ್ತಿ ಅರ್ಜುನ, ಅವನಲ್ಲೇ ಇದೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣ ಅಂದ್ರೆ ದ್ರೌಪದಿ ದೇವಿ, ಮಾರುತಿ ಭೀಮಸೇನ ದೇವರು, ಇವರು ಇಬ್ಬರು ಸಮಸ್ತ ಜೀವರಾಶೋ, ಈ ಜೀವ ಸಮೂಹದಲ್ಲಿ ದುರ್ಲಕ್ಷಣ ವಿವರ್ಜಿತವು. ಇವರಿಬ್ಬರಿಗೂ ಮಾತ್ರ, ಜೀವರು ಅಂತ ಯಾರ್ಯಾರಿದ್ದಾರೆ ಅವರು ಎಲ್ಲಾ ಜೀವರನ್ನ ತೆಗೆದುಕೊಂಡ್ರು ಕೂಡ ಇವರಿಬ್ಬರಿಗೆ ಮಾತ್ರ, ಯಾರು? ವಾಯುದೇವರು, ಭಾರತೀ ದೇವಿಯರು, ಅಂದ್ರೆ ಬ್ರಹ್ಮ ಸರಸ್ವತಿ. ಆ ಋಜುಗಣಸ್ಥರು ಅಂತ ಏನಿದ್ದಾರೆ ಅವರು ಪ್ರಕೃತ ಭೀಮ ಮತ್ತು ದ್ರೌಪದಿ, ಅವರಿಬ್ಬರನ್ನ ಬಿಟ್ಟು ಜೀವಗಣದಲ್ಲಿ ದೇವರನ್ನ ಬಿಟ್ಟು ಬಿಡಬೇಕು. ಜೀವ ಗುಂಪು ಅಂತ ತೆಗೆದುಕೊಂಡ್ರೆ ಅವರಲ್ಲಿ ಇವರಿಬ್ಬರಿಗೆ ಮಾತ್ರ ದುರ್ಲಕ್ಷಣಗಳೇ ಇಲ್ಲ, ಎಲ್ಲ ಒಳ್ಳೆ ಲಕ್ಷಣಗಳೇ ಇದೆ. ಪೂರ್ಣ ಚಿತ್ ಸುಖ ಶಕ್ತಿಯ ದೇಹೇ ಯೋಗ್ಯೋ ಚಿತ್ ಜ್ಞಾನಂ ಸುಖಮಾನದ ಶಕ್ತಿ ಶರೀರ ಬಲಂ ಆದಯ ಯಸ್ಯ ಭಕ್ತಿಯಾದಿ ಗುಣ ಸಮೂಹಸ್ಯ. ಯಾರಿಗೆ ಇಂಥ 32 ಲಕ್ಷಣಗಳು ಸರಿಯಾಗಿ, ದುರ್ಲಕ್ಷಣಗಳು ಇಲ್ಲದೆ ಇದೆ ಅಂಥವರಿಗೆ ಸರಿಯಾದ ಜ್ಞಾನ, ಆನಂದ, ಶಕ್ತಿ, ಶರೀರದ ಬಲ ಎಲ್ಲವೂ ಇದೆ, ಭಕ್ತಿಯಾದಿ ಗುಣಗಳು ಎಲ್ಲವೂ ಇರುತ್ತದೆ ಅಂತಾರೆ. ಪೂರ್ಣ ಸ್ವನಿಯತಃ ಸಚಾಸೌ ಚಿತ್ಸುಖ ಶಕ್ತಿಯಾದಿಶ್ಚ ತಥೋಕ್ತಃ ತಸ್ಯ ಗುಣಜಾತಸ್ಯ ಯೋಗ್ಯವು ಅರ್ಹವು. ಅವರಿಗೆ ಯೋಗ್ಯವಾದ ಪೂರ್ಣವಾದ ಜ್ಞಾನ, ಸುಖ, ಶಕ್ತಿ ಎಲ್ಲವೂ ಕೂಡ ಸಿಗ್ತದೆ ಹಾಗೆ ಅಂತ ಹೇಳ್ತಾರೆ. ನೋಡಿ, ಅದರಿಂದ ಅವರವರ ಯೋಗ್ಯತೆ ಅದು ಎಲ್ಲಿದೆ, ಅದು ದೇವರು ಸೃಷ್ಟಿ ಮಾಡಿದ್ದಲ್ಲ, ಅದು ದೇವರು ಹಾಗೆ ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ ಅಷ್ಟೆ. ಅದು ಸ್ವರೂಪದಲ್ಲೇ ಇದೆ. ಯಾರ್ಯಾರಿಗೆ ಎಷ್ಟು ಜ್ಞಾನ, ಸುಖ ಬೇಕು, ದುರ್ಲಕ್ಷಣಗಳು ಎಷ್ಟಿರಬೇಕು, ಸ್ವರೂಪದಲ್ಲೇ ಆಲ್ರೆಡಿ ಫಿಕ್ಸ್ ಆಗಿದೆ. ಅದು ನಮಗೆ ಅದರ ಪರಿಚಯ ಆಗ್ಬೇಕಷ್ಟೆ. ಅನಾದಿ ದುಃಖಹೀನತ್ವೇ ಸುಖಾಧಿಕ್ಯೇ ಚ ಲಕ್ಷಣಂ ರುಕ್ಮಿಣಿ ಸತ್ಯಭಾಮಾದಿ ರೂಪಾಯಾಹ ಶ್ರೇಯೇವತು. ಇನ್ನು ರುಕ್ಮಿಣಿ ಸತ್ಯಭಾಮಾದಿ ರೂಪಾಯಾಹ, ರುಕ್ಮಿಣಿ ಸತ್ಯಭಾಮ ಸೀತಾ ಇವರೇ ಮೊದಲಾದವರು, ತಾಸಾಂ ರೂಪಾಯಾಹ ಶ್ರಿಯಃ ಏವ ಲಕ್ಷ್ಮಿಯ ಏವ. ರುಕ್ಮಿಣಿ, ಸತ್ಯಭಾಮ, ಸೀತಾ ಇವರೆಲ್ಲ ಯಾರು? ಲಕ್ಷ್ಮಿಯ ಅವತಾರನೆ. ಅದರಿಂದ ದ್ರೌಪದಿ ಭೀಮಯೋಹ ಸಕಾಶಾತ್, ದ್ರೌಪದಿ ಮತ್ತು ಭೀಮಸೇನ ದೇವರನ್ನು ಕಂಪೇರ್ ಮಾಡಿದಾಗ ವಿಶೇಷೇನ ಅನಾದಿ ದುಃಖಹೀನತ್ವೇ, ವಿಶೇಷವಾಗಿ ಅನಾದಿ ಕಾಲದಿಂದಲೂ ಕೂಡ ಅವರಿಗೆ ದುಃಖ ಎಂಬುದೇ ಇಲ್ಲ. ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದಲೂ ಯಾವತ್ತು ನಿತ್ಯದಲ್ಲೂ ಕೂಡ ದುಃಖ ಎನ್ನತಕ್ಕದ್ದೇ ಇಲ್ಲ. ಎಂಥ ಒಂದು ಸೌಭಾಗ್ಯ ನೋಡಿ, ಯೋಗ್ಯತೆ ಹೇಗಿರುತ್ತದೆ ಲಕ್ಷ್ಮೀದೇವಿದು. ಅನಾದಿ ಕಾಲದ ದುಃಖರಹಿತತ್ವೇ ಸುಖಾಧಿಕ್ಯೆ, ಅಧಿಕವಾದ ಸುಖ ಇರುತ್ತದೆ. ಅದು ಅವರ ಮುಖ್ಯ ಲಕ್ಷಣ. ಜೀವಸಂಗಾದ್ ವಿಶೇಷ ಲಕ್ಷಣ. ಜೀವರನ್ನ ಕಂಪೇರ್ ಮಾಡಿದಾಗ ಲಕ್ಷ್ಮೀದೇವಿಯಲ್ಲಿ ಇರತಕ್ಕ ಭಾರಿ ವಿಲಕ್ಷಣವಾದ ಒಂದು ಗುಣ ಅಂತ ಹೇಳ್ತಾರೆ. ಇನ್ನು ಲಕ್ಷ್ಮೀದೇವಿದಾದ ಮೇಲೆ
ಮುಖ್ಯಂ ತಥೋತಿ ಮುಖ್ಯಂ ತು ಸ್ವಾತಂತ್ರ್ಯಾದೇರಶೇಷತಃ ಗುಣರಾಶೇಃ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ ವಿಷ್ಣೋರೇವ ನ ಚಾನ್ಯಸ್ಯ ಸಹ್ಯೇಕಃ ಪೂರ್ಣಸದ್ಗುಣಃ. ಶ್ರೀಯ ಉತ್ತರ ಕಕ್ಷ, ಲಕ್ಷ್ಮೀದೇವಿ ಆದ ಮೇಲೆ ಮುಂದಿನ ಕಕ್ಷೆ ಯಾರ್ದು? ಪರಮಾತ್ಮನದ್ದು. ಪರಮಾತ್ಮನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅತಿ ಮುಖ್ಯಂ ಪರಮ ಉತ್ಕೃಷ್ಟಂ ಸ್ವಾತಂತ್ರ್ಯಾದೇಹೇ ಅಶೇಷತಃ. ಪರಮ ಉತ್ಕೃಷ್ಟವಾಗಿ ಸ್ವಾತಂತ್ರ್ಯಾದಿ ಎಲ್ಲಾ ಗುಣಗಳು ಕೂಡ ತಿಳಿಸಿಕೊಡತಕ್ಕದ್ದು. ಲಕ್ಷಣ ಅಂದ್ರೆ ಅದು ನಿತ್ಯದಲ್ಲೂ ವ್ಯಾಸಾದಿ ರೂಪದಲ್ಲಿ ಇರತಕ್ಕ ವಿಷ್ಣುವಿಗೆ ಇದೆ ಅಂತ 32 ಸಲ್ಲಕ್ಷಣಗಳು ಕೂಡ ವೇದವ್ಯಾಸರು, ನಾರಾಯಣನ ಅವತಾರರಾದ ವೇದವ್ಯಾಸಾದಿ ರೂಪ, ವೇದವ್ಯಾಸರು, ಕೃಷ್ಣ, ಪರಶುರಾಮ ಇವರೆಲ್ಲ ಕಾಲದಲ್ಲಿ ಇದ್ರು ವಿಷ್ಣುವಿನ ಅವತಾರ, ಅವರಿಗೆ ಇದೆ. ನಾನ್ಯಸ್ಯ ಇಂಥ ಒಂದು ಸಲ್ಲಕ್ಷಣಗಳು ಯಾರಿಗೂ ಇದ್ದಿಲ್ಲ. ವಿಷ್ಣು ರೇಖ ಏವ ಪೂರ್ಣ ಸದ್ಗುಣೋ ಹಿ, ಪರಮಾತ್ಮ ಒಬ್ಬನೇ ಪೂರ್ಣ ಸದ್ಗುಣ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಸಾಶ್ವೇ ಅರ್ಜುನೇ ಯಜ್ಞವಾಟಂ ಪ್ರವಿಷ್ಟೇಸ್ಯ ಸಹೋದರಾಃ ಪೂಜಿತಾಃ ಪೂಜಯಾಮಾಸುರ್ಮುದಿತಾಃ ಸಹ ಕೇಶವಾಃ. ಇಷ್ಟು ವಿಚಾರವನ್ನು ಹೇಳಿ ತದನಂತರ ಸಾಶ್ವೇನ ಸಹಿತೆ ಯಜ್ಞವಾಟಂ, ಅಶ್ವದಿಂದ ಸಹಿತವಾಗಿ ಆ ಯಜ್ಞಶಾಲೆಗೆ ಎಲ್ಲರೂ ಪ್ರವೇಶ ಮಾಡಿದರು. ಪಾಂಡವರು, ಕೃಷ್ಣ ಎಲ್ಲರೂ ಕೂಡ ಪ್ರವೇಶ ಮಾಡಿದರು. ಅಸ್ಯ ಅಂದ್ರೆ ಅರ್ಜುನಸ್ಯ ಸಹೋದರ, ಅರ್ಜುನನ ಸಹೋದರ ಎಲ್ಲರೂ ನಮಸ್ಕಾರಾದಿನ ಪೂಜಿತಃ ಪೂಜಯಾಮಾಸುಹು ಮುದಿತಾಹ ಸಹ ಕೇಶವಾಹ. ಎಲ್ಲರೂ ಕೂಡ ಪರಮಾತ್ಮನಿಗೆ ನಮಸ್ಕಾರ ಮಾಡಿದರು. ಪಾಂಡವರು ಎಲ್ಲರೂ ಕೂಡ ನಮಸ್ಕಾರ ಮೊದಲಾದ ಉಪಚಾರಗಳಿಂದ ಬಹುಮಾನಂ ಚಕ್ರುಹು. ಅರ್ಜುನಂ ಆಲಿಂಗನಾದಿನ ಇತಿ ಶೇಷ. ಅರ್ಜುನನಿಗೆ ಆಲಿಂಗನ ಮಾಡಿಕೊಳ್ಳೋದು ಇತ್ಯಾದಿಯಾಗಿ ಎಲ್ಲರೂ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ತತ್ತಸ್ಸ ಯಜ್ಞೋ ಯದುವೀರರಕ್ಷಿತೋ ವ್ಯಾಸೋಪದಿಷ್ಟೋ ಮುನಿಭಿಃ ಪ್ರವರ್ತಿತಃ ಅಶೋಭತಾಲಂ ಸಕಲೈ ನೃಪೈಶ್ಚ ಸಮಾಗತೈರ್ ವಿಪ್ರವರೈಶ್ಚ ಜುಷ್ಟಃ. ತತಃ ಅನಂತರಂ ಯದುವೀರ ರಕ್ಷಿತಃ. ಯದುವೀರ ಅಂದ್ರೆ ಯಾದವರಲ್ಲಿ ವಿಶಿಷ್ಟನಾದ ಕೃಷ್ಣನಿಂದ ರಕ್ಷಿಸಲ್ಪಟ್ಟ ಆ ಯಜ್ಞವು ವ್ಯಾಸೋಪದಿಷ್ಟ, ವೇದವ್ಯಾಸರಿಂದ ಉಪದೇಶಿಸಲ್ಪಟ್ಟ, ಹೇಗೆ ಮಾಡಬೇಕು ಹಾಗೆ ಅಂತ ವೇದವ್ಯಾಸರೇ ಸ್ವತಃ ಹೀಗೆ ಮಾಡಿ ಹಾಗೆ ಅಂತ ಉಪದೇಶವನ್ನು ಮಾಡ್ತಾ ಮುನಿಭಿಹಿ ಪ್ರವರ್ತಿತಃ, ಅನೇಕ ಮುನಿಗಳು ಸೇರಿ ಆ ಯಾಗವನ್ನು ಮಾಡ್ತಾ ಇದ್ದಾರೆ. ಸಕಲೈಹಿ ಸಮಸ್ತೈಹಿ ನೃಪೈಹಿ ರಾಜಭಿಷ್ಟ ಸಮಾಗತೈಹಿ, ಯಾರ್ಯಾರು ರಾಜರು ಅಂತ ಇದ್ರು ಅವರೆಲ್ಲರೂ ಬಂದಿದ್ದರಂತೆ. ವಿಪ್ರವರ್ಯೈಹಿ, ಬ್ರಾಹ್ಮಣ ಶ್ರೇಷ್ಠರು ಎಲ್ಲರೂ ಬಂದಿದ್ರು. ಜುಷ್ಟಃ ಸೇವಿತಃ ಸಹ ಯಜ್ಞ ಅಶ್ವಮೇಧಯಾಗ ತಂ ಅತ್ಯಂತಂ ಅಶೋಭತ, ಭಾರಿ ಶೋಭಿಸ್ತಾ ಇತ್ತು, ಶೋಭಾಯಮಾನವಾಗಿ ಇತ್ತು ಹಾಗೆ ಅಂತ ಹೇಳ್ತಾರೆ. ಸ ಕೃಷ್ಣ ಯುಗ್ಮೇನ ಚ ಭಾರ್ಗವೇನ ತ್ರಿಧಾ ವಿಭಕ್ತೇನ ಪರೇಣ ಪುಂಸ ಅಧಿಷ್ಠಿತೋ ಶೋಭತ ವಿಶ್ವಮೇತದ್ ವಿಶ್ವಾದಿರೂಪೇನ ಯಥೈವ ತೇನ. ಕೃಷ್ಣ ಯುಗ್ಮೇನ, ಎರಡು ಕೃಷ್ಣನ ರೂಪ ಅಂದ್ರೆ ವ್ಯಾಸಕೃಷ್ಣ, ಯಾದವ ಕೃಷ್ಣ ಹಾಗೆ ಅಂತ, ಮತ್ತು ಪರಶುರಾಮ ರೂಪದಿಂದ 3 ರೂಪಗಳು ಪರಮಾತ್ಮನ ರೂಪ. ಅಂತಹ ಪರಮ ಪುರುಷನಿಂದ ಪ್ರವರ್ತಿತ ಮಾಡಲ್ಪಟ್ಟ ಆ ಯಜ್ಞವು ತ್ರಿಧಾ ವಿಭಕ್ತೇನ, ವಿಶ್ವ ತೇಜಸ ಪ್ರಾಜ್ಞಾ ಅಂತ ಪರಮಾತ್ಮನ 3 ರೂಪ ಇದೆ ನೋಡಿ. ಹೇಗೋ ಪರಮಾತ್ಮನ 3 ರೂಪಗಳು ಹೇಗಿತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಪರಶುರಾಮ ದೇವರು 3 ಪರಮಾತ್ಮನ ರೂಪ ಅವರ ಸಮ್ಮುಖದಲ್ಲಿ ಅಶೋಭತ, ಶೋಭಾಯಮಾನವಾಗಿ ನಡೆಯಿತು ಹಾಗೆ ಅಂತ. ಯಥಾ ವಿರಿಂಚಸ್ಯ ಪುರಾಸ ಯಜ್ಞೋ ಯಥೈವ ಶಕ್ರಸ್ಯ ಶತಕ್ರತುತ್ವೇ ತಥೈವ ಸೋಭೂ ವಿಧಿಶರ್ವ ಶಕ್ರಪೂರ್ವೈ ಸುರೈರಾವಿರಲಂಕೃತೋದಿಕಂ. ಹೇಗೆ ಬ್ರಹ್ಮದೇವರು ಯಜ್ಞವನ್ನ ಮಾಡಿದ್ರು ಆ ರೀತಿಯಾಗಿ ಪಾಂಡವರ ಯಜ್ಞವೂ ಇತ್ತು, ಶೋಭಿಸ್ತಾ ಇತ್ತು. ಹೇಗೆ ಅರ್ಜುನ ಶತಕ್ರತು 100 ಯಜ್ಞಗಳನ್ನ ಮಾಡಿದ್ರಿಂದ ಅವನಿಗೆ ಶತಕ್ರತು ಅಂತ ಹೆಸರು. ಆ 100 ಯಜ್ಞಗಳನ್ನ ಹೇಗೆ ಮಾಡಿದನೋ ಅದೇ ರೀತಿಯಾಗಿ ಇತ್ತು ನೋಡಿ. ಅಲ್ಲಿ ಬ್ರಹ್ಮದೇವರು ಮಾಡಿದಂಗೆ ಇತ್ತು ಅಂದ್ರೆ ಇಲ್ಲಿ ಭಾವಿ ಬ್ರಹ್ಮ ಭೀಮಸೇನ ದೇವರು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಇತ್ತು. ಅಲ್ಲಿ ಇಂದ್ರ ಮಾಡಿದ ಹಾಗೆ ಅಂದ್ರೆ ಇಲ್ಲಿ ಇಂದ್ರನ ಸ್ಥಾನದಲ್ಲಿ ಅರ್ಜುನನ ಹಾಗೆ ಮಾಡಿದ್ರು ಅಂತ ಅರ್ಥ. ಈ ರೀತಿಯಾಗಿ ಪಾಂಡವರ ಯಜ್ಞ ವಿಧಿಶರ್ವ ಶಕ್ರ ಪೂರ್ವೈಹಿ ಸುರೈಹಿ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಹೇಗೆ ಮಾಡಿದರೋ
ಆ ಪ್ರಕಾರ ಚೆನ್ನಾಗಿ ಅಲಂಕೃತ ಅಭೂತ್, ಚೆನ್ನಾಗಿ ಅಲಂಕಾರ ಮಾಡಲ್ಪಟ್ಟದ್ದಾಗಿ ಇತ್ತು ಅಂತ ಅರ್ಥ. ತದೇವ ಪಾಂಡವಕೃತ ಯಜ್ಞ ಆಭಿಃ ಪ್ರಕಟೀಭೂತಃ ವಿಧಿಶರ್ವಪೂರ್ವಕೈಃ. ಆ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಇಲ್ಲಿ ಬಂದು ಆ ಯಜ್ಞದಲ್ಲಿ ಪಾಲ್ಗೊಂಡಿದ್ರು, ಅದಿನ್ನೂ ಅಧಿಕ ಅಲಂಕಾರವನ್ನು ಮಾಡಿತ್ತು ಅಂತ ಹೇಳ್ತಾರೆ. ನ ದೇವ ಗಂಧರ್ವ ಮುನಿಸ್ವಧರ್ಮಂ ವಿಧಿಸ್ವಧರ್ಮ ಮರ್ತ್ಯಾದಿಕೇಶ್ವಾಸ ಸಯೋತ್ರ ನಾಸ ಸ್ವಲಂಕೃತೈರ್ನಾಕಿ ಜನೈಃ ಸಕಾಂತೈರ್ ಊರೂರು ಚನ್ನಾಕವದೇತ ದೋಕಃ. ಪಾಂಡವ ಯಜ್ಞಸ್ಯ ಶ್ರೇಷ್ಠತ್ವಂ, ಪಾಂಡವರು ಎಷ್ಟು ಶ್ರೇಷ್ಠವಾಗಿ ಆ ಯಜ್ಞವನ್ನು ಮಾಡಿದ್ರು ಎಂಬುದನ್ನ ವಿವರಿಸ್ತಾ ಇದ್ದಾರೆ. ದೇವ ಗಂಧರ್ವ ಮುನಿ ಸ್ವಧರ್ಮ ಮರ್ತ್ಯಾದಿಕೇಶು. ಅಂದ್ರೆ ದೇವತೆಗಳು, ಗಂಧರ್ವರು, ಮುನಿಗಳು ಸ್ವಧರ್ಮ ಮರ್ತ್ಯಾದಿಕೇಶು, ತಮ್ಮ ತಮ್ಮ ವರ್ಣಾಶ್ರಮ ವಿಹಿತವಾದ ಕರ್ಮವನ್ನು ಮಾಡತಕ್ಕ ಮನುಷ್ಯರೇ ಮೊದಲಾದವರು ಎಲ್ಲರೂ ಕೂಡ ವಿಭೀಷಣ ಮುಂತಾದ ರಾಕ್ಷಸರು, ಒಳ್ಳೆ ರಾಕ್ಷಸರನ್ನು ಕೂಡ ಇಟ್ಕೋಬೇಕು ಅಂತ ಅರ್ಥ. ಆದಿಪದೇನ ವಿಭೀಷಣಾದಿ ಸದ್ರಾಕ್ಷಸಾಹ ವಿವಕ್ಷಿತಾಹ. ಆದಿಪದದಿಂದ ವಿಭೀಷಣ ಮೊದಲಾದ ಒಳ್ಳೆ ರಾಕ್ಷಸರನ್ನು ಕೂಡ ಇಟ್ಕೋಬೇಕು. ಅದರಿಂದ ದೇವತೆಗಳು, ಗಂಧರ್ವರು, ಮುನಿಗಳು, ಸ್ವಧರ್ಮವನ್ನು ಆಚರಿಸತಕ್ಕ ಮನುಷ್ಯರು ಮೊದಲಾದವರು ಅವರೆಲ್ಲರೂ ಕೂಡ ಯಜ್ಞೇ ನಾಸ ನಾಗತಃ. ಯಹ ಪುರುಷ, ಎಲ್ಲರೂ ಬಂದಿದ್ರು, ಯಾವ ಪುರುಷ ಬಂದಿಲ್ಲ, ಸಹ ಪುರುಷ ಕುತ್ರಾಪಿ ನಾಸೀತ್ ನಾ ಬಭೂವ. ಅದರಿಂದ ಈ ಯಜ್ಞದಲ್ಲಿ ಬರದೇ ಇರತಕ್ಕ ಪುರುಷರು ಅಂದ್ರೆ ಅಂಥವ್ರು ಯಾರುವೇ ಇಲ್ಲ ಹಾಗೆ ಅಂತ ಅರ್ಥ. ಎಲ್ಲಾ ಒಳ್ಳೆ ಜನರು ಅದರಲ್ಲಿ ಪಾಲ್ಗೊಂಡಿದ್ರು ಅಂತ ಅರ್ಥ. ಯಜ್ಞಾರ್ಥಂ ಸರ್ವೇಪಿ ಆಗತಾಹ ಇತಿ ಭಾವಃ. ಸ್ವಲಂಕೃತೈಃ ಚಿನ್ನಿತೈಃ ಸಕಾಂತೈಃ ಕಾಂತಾದಿಭಿಃ ಸ್ತ್ರೀಭಿಃ, ತಮ್ಮ ತಮ್ಮ ಮಡದಿಯರ ಜೊತೆಗೆ, ಅಲಂಕರಿಸಲ್ಪಟ್ಟ ಮಡದಿಯರ ಜೊತೆಗೆ, ಸಹ ವರ್ತಮಾನೈಃ ನಾಕಿ ಜನೈಃ ಸ್ವರ್ಗಸ್ಥ ಜನೈಃ, ಸ್ವರ್ಗದ ಜನರು ಎಲ್ಲರೂ ಕೂಡ ಯಜ್ಞಸ್ಥಲಂ ಸ್ವರ್ಗವತ್ ಅರೂರಚತ್ ಅಶೋಭತ. ಅದರಿಂದ ಆ ಜಾಗ ಸ್ವರ್ಗದಂತೆ ಶೋಭಿಸ್ತಾ ಇತ್ತು ಹಾಗೆ ಅಂತ ಹೇಳ್ತಾರೆ. ಆ ಪಾಂಡವರ ಯಜ್ಞಶಾಲೆ ಸ್ವರ್ಗದಂತೆ ಶೋಭಿಸ್ತಾ ಇತ್ತು ಅಂತ ಅರ್ಥ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.